ನಮ್ಮ ಒಳ್ಳೆತನಕ್ಕೆ ಮೋಸ ಆಗಿದೆ ಅಣ್ಣ. ನಿನ್ನ ಒಳ್ಳೆತನಕ್ಕೆ ನಂಬಿಕೆ ದ್ರೋಹ ಆಗಿದೆ. ಕಥೆ ಹೇಳ್ಬೇಡ ಭದ್ರ, ಕೇಳೋ ತಾಳ್ಮೆ ನನಗಿಲ್ಲ. ನೇರವಾಗಿ ಹೇಳು, ನಿನ್ನ ಅತ್ತಿಗೆಗೆ ಏನಾಯ್ತು? ಆ ಪುಣ್ಯ ಅತ್ತಿಗೆಗೆ ವಿಷ ಹಾಕಿದಾಳಣ್ಣ. ವಿಷನ? ಹೌದಣ್ಣ. ಅತ್ತಿಗೆಗೆ ಪ್ರಜ್ಞೆ ಬಂದ್ರೆ ನಿಜ ಹೇಳ್ತಾರೆ ಅಂತ, ಅವರು ಎದ್ಮೇಲೆ ಪುಣ್ಯ ಹೆಸರು ಹೇಳ್ತಾಳೆ ಅಂತ, ಅವರು ಶಾಶ್ವತವಾಗಿ ಕಣ್ಮುಚ್ಚಬೇಕು ಅಂತ ಔಷಧಿಯಲ್ಲಿ ವಿಷ ಹಾಕಿದಾಳೆ. ಭದ್ರ, ಅದ್ಯಾಕ್ ಪುಣ್ಯ ಮೇಲೆ ಅನುಮಾನ ಪಡ್ತಿದ್ಯಾ? ಅಬ್ಬಾ, ಈ ತರ ಎಲ್ಲ ಡೌಟ್ಗಳು ನಿನಗೆ ಬರೋದಣ್ಣ. ಪುಣ್ಯ ವಿಷ ಕೊಡ್ತಿದ್ದಾಗೆ ನಿನ್ನ ಅತ್ತಿಗೆ ಬಾಯಿಯಲ್ಲಿ ರಕ್ತ ಬರ್ತಿದೆ ಅಂತ ನಿನ್ಗೆ ಹೇಗೆ ಗೊತ್ತು? ಯಾಕೆ? ರೋಗದಿಂದನೇ ರಕ್ತ ಬರ್ತಿರ್ಬೋದಲ್ವಾ? ಅಮ್ಮ, ಅಣ್ಣನಿಗೆ ಅನುಮಾನ ಬರ್ತದೆ. ಅನಿರುದ್ಧ ಪಕ್ಕನೇ ಇದ್ದಾನಲ್ವಾ? ತನ್ನ ತಾಯಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಆಗಿರ್ಬೇಕಾದ್ರೆ ಪುಣ್ಯ ಹೇಗೆ ವಿಷ ಕೊಡ್ತಾಳೆ? ಅದೇ ಅಣ್ಣ ಅವಳ ಬುದ್ಧಿ. ಅನಿರುದ್ಧನ ತನ್ನ ಮಾತಲ್ಲೇ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅವಳು ಹೇಳೋ ಹಾಗೆ ಅವನು ಮಾಡೋ ಹಾಗೆ ತನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾಳೆ. ಸಮಯ ನೋಡಿ ವಿಷನ ಬೆರೆಸಿದಾಳೆ. ಈಗ ನಿನ್ನ ಅತ್ತಿಗೆ ಹೇಗಿದ್ದಾಳೆ? ತನ್ನ ಪ್ರಾಣಕ್ಕೆ ಹೋರಾಡ್ತಾ ಇದ್ದಾರಣ್ಣ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ಕರಳು ಕಿತ್ತು ಬರುತ್ತೆ. ಇವಾಗ್ಲೇ ಚೌಡಮ್ಮ ದೇವಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ. ಚೌಡಮ್ಮ ತಾಯಿ ಗುಡಿಗ? ಯಾಕೆ? ಇನ್ನೇನಿಕ್ಕೆ, ಕೊನೆಗೂ ಆ ದೇವ್ರ ಕೈಯಲ್ಲೂ ನಮ್ಮ ಅತ್ತಿಗೆನ ಕಾಪಾಡಕ್ಕಾಗಲ್ಲ ಅಂತ ಹೇಳಿ ನೀನು ನಾನು ನಂಬೋ ಹಾಗೆ ಮಾಡಿ ಎಲ್ಲ ಮಾಡಿದ್ದು ಆ ದೇವ್ರೆ ಅಂತ ಆರೋಪ ಮಾಡೋದಿಕ್ಕೆ. ಭದ್ರ, ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಇವಾಗ ಇಲ್ಲಿಗೆ ಬಂದ್ರೆ ನಿನ್ಗೆ ಗೊತ್ತಾಗುತ್ತಲ್ವಾ ಅಣ್ಣ ಯಾರು ನಿಜವಾದ ಅಪರಾಧಿ ಅಂತ. ಬೇಗ ಬಾ. ಬರ್ತಿದ್ದೀನಿ ಭದ್ರ, ಅತಿಗೆನ ಹುಷಾರಾಗಿ ನೋಡ್ಕೋ. ಬಾ ಅಣ್ಣ, ನಿನ್ನ ಅನುಮಾನನೆಲ್ಲ ನಿರೂಪಿಸಿ ಆ ಪುಣ್ಯನ ಇಷ್ಟಕ್ಕೆಲ್ಲ ಕಾರಣ ಅಂತ ತೋರಿಸಿ ನಿನ್ನ ಕೈಯಿಂದನೇ ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭದ್ರಾವತಿನೇ ಅಲ್ಲ.